ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮರವಾಯಿ ಸುಕ್ಕ ಮಾಡೋದು ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಧನಿಯಾ, ಜೀರಾ, ಮೇಥಿ, ಗಾರ್ಲಿಕ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಫಸ್ಟಿಗೆ ವಿಡಿಯೋ ಆನ್ ಮಾಡಿದ್ದು ಮರ್ತೋಗಿತ್ತು, ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಂತರ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಇಂಗ್ರೀಡಿಯೆಂಟನ್ನು. ಇಲ್ಲಿ ನಾನು ಬ್ಯಾಡಗಿ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದೇನು ಜಾಸ್ತಿ ಖಾರ ಕೊಡೋದಿಲ್ಲ, ಮಸಾಲ ನಮಗೆ ಜಾಸ್ತಿ ಆಗ್ತದೆ, ಕಲರ್ ಕೂಡ ಒಳ್ಳೆ ಬರ್ತದೆ ಇದರಿಂದ, ಬ್ಯಾಡಗಿ ಚಿಲ್ಲಿಯಿಂದ. ಒಂದು ಆನಿಯನ್ ಹಾಕ್ತಾ ಇದ್ದೇನೆ ಮತ್ತು ಟ್ಯಾಮ್ರಿನ್ ಕೂಡ ಇದಕ್ಕೆ ಹಾಕ್ತೇನೆ. ಗ್ರೈಂಡ್ ಮಾಡುವಾಗಲೇ ನಾನು ಟ್ಯಾಮ್ರಿನ್ ಹಾಕ್ತೇನೆ. ಇಷ್ಟನ್ನು ತಣ್ಣಗಾದ ಮೇಲೆ ನಾವು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ನಂತರ ನೀರು ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡಬೇಕು. ಆವಾಗ ಫೈನ್ ಪೇಸ್ಟ್ ಆಗ್ತದೆ ನಮಗೆ. ನಾನು ಯಾವ ಸ್ಟೈಲಲ್ಲಿ ಮರವಾಯಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೇನೆ. ನನ್ನ ಹತ್ರ ಕತ್ತಿ ಇಲ್ಲದೆ ಇರುವ ಕಾರಣ ನಾನು ಈ ಥರನೇ ಕ್ಲೀನ್ ಮಾಡೋದು. ನಾನು ಕತ್ತಿಯಲ್ಲಿ ಬಿಡಿಸಲಿಕ್ಕೆ ಹೋಗೋದಿಲ್ಲ, ಒಂದೊಂದೇ ಪಾರ್ಟನ್ನು, ಅಂದರೆ ನೈಫಲ್ಲಿ ಬಿಡಿಸಲಿಕ್ಕೆ ಹೋಗೋದಿಲ್ಲ. ಹೀಗೆ ಕ್ಲೀನ್ ಮಾಡುವಾಗ ನಮಗೆ ನೋಡಿ ಹಾಳಾದದ್ದು ಸಿಗ್ತದೆ. ಅದು ಮುಚ್ಚಿಯೇ ಉಂಟು, ಬಾಯಿ ಕ್ಲೋಸ್ ಆಗಿಯೇ ಉಂಟು. ಅದನ್ನು ನಾನು ಬಿಡಿಸಿ ನೋಡಿದರೆ ಕೆಟ್ಟ ವಾಸನೆ ಬರ್ತದೆ, ಅದು ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ಅದರಲ್ಲಿ ಪಾಸಾಗಿಬಿಡ್ತದೆ. ಅದಕ್ಕೆ ಈ ರೀತಿ ಕ್ಲೀನ್ ಮಾಡಿದರೆ ಒಂದು ಕೂಡ ನಮಗೆ ಅದರ ಜೊತೆ ಹೋಗೋದಿಲ್ಲ, ಹಾಳಾದದ್ದು ನಮಗೆ ಚೆನ್ನಾಗಿ ಸಿಗ್ತದೆ. ಯಾವುದು ಹಾಳಾಗಿದೆ ಅಂತ ಬೇಗನೆ ಸಿಗ್ತದೆ ನಮಗೆ. ಈ ರೀತಿ ಹಾಕಿ ನೋಡಿದರೆ ಅದರ ಸೌಂಡಲ್ಲಿ ಗೊತ್ತಾಗ್ತದೆ. ಹಾಳಾಗಿದ್ದರೆ ಒಂದು ರೀತಿ ಬೇರೆ ಸೌಂಡು, ಟೊಳ್ಳು ಸೌಂಡು ಬರ್ತದೆ. ನೋಡಿ ಇವಾಗ ಎಷ್ಟು ಕ್ಲೀನ್ ಆಯಿತು, ಹಾಳಾದದ್ದು ಕೂಡ ಸಿಕ್ತು, ಹೊಯ್ಗೆ ಕೂಡ ಕ್ಲೀನ್ ಆಯಿತು. ಇದು ನೀರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರ್ ವಾಟರ್ ಸಿಗ್ತದೆ ನಮಗೆ. ಮತ್ತೆ ಕ್ಲೀನ್ ಆದಮೇಲೆ ಈ ಥರ 3-4 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ನಂತರ ಕಡಾಯಿಯಲ್ಲಿ ಎಣ್ಣೆ ತಗೊಂಡು ಅದಕ್ಕೆ ಒಂದು 2 ಆನಿಯನ್ ಹಾಕ್ತೇನೆ ನಾನು. ನನಗೆ ಸ್ವಲ್ಪ ಆನಿಯನ್ ಕ್ವಾಂಟಿಟಿ ಜಾಸ್ತಿನೇ. ನೀವು ಗೀ ಕೂಡ ಹಾಕ್ಬೋದು, ಗೀಯಲ್ಲಿ ಕೂಡ ಫ್ರೈ ಮಾಡ್ಬೋದು, ಅಥವಾ ಲಾಸ್ಟಿಗೆ ತಡ್ಕ ಕೊಡಲಿಕ್ಕೆ ಮೇಲ್ಗಡೆಯಿಂದ ಗೀಯಲ್ಲಿ ಆನಿಯನನ್ನು ಫ್ರೈ ಮಾಡಿ ಕೂಡ ಹಾಕ್ಬೋದು. ಇಲ್ಲಿ ಕರಿಪತ್ತ ಜೊತೆಗೆ ನಾನಿದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ನಾನು ಫ್ರೈ ಮಾಡ್ತೇನೆ ಅದನ್ನು. ನಂತರ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು, ಪೇಸ್ಟನ್ನು ಹಾಕ್ತೇನೆ. ಇದೇ ಎಣ್ಣೆಯಲ್ಲಿ ಸ್ವಲ್ಪ ನಾನು ಮಸಾಲವನ್ನು ಹುರಿತೇನೆ, ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿತೇನೆ ಅದನ್ನು. ಮತ್ತು ಮಿಕ್ಸಿ ತೊಳೆದ ನೀರಷ್ಟೇ ನಾನು ಹಾಕೋದು, ಜಾಸ್ತಿ ನೀರು ಹಾಕೋದಿಲ್ಲ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ ಫಸ್ಟಿಗೆ ಹಲ್ದಿ ಹಾಕಲಿಲ್ಲ, ಈಗ ನಾನು ಸೇರಿಸ್ತೇನೆ ಹಲ್ದಿಯನ್ನು ಕೂಡ. ನೀವು ಫಸ್ಟಿಗೆ ಗ್ರೈಂಡ್ ಮಾಡುವಾಗ ಹಲ್ದಿಯನ್ನು ಹಾಕ್ಬೋದು. ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ವಾಶ್ ಮಾಡಿದ ಮರವಾಯಿ ಕೂಡ ನಾನು ಇದಕ್ಕೇ ಹಾಕ್ತೇನೆ. ಈ ಥರ ಹಾಕೋದ್ರಿಂದ ನಮಗೆ ಫಸ್ಟಿಗೆ ಮಸಾಲ ನಾವು ಹಾಕಿ ಎಣ್ಣೆಯಲ್ಲಿ ಹುರಿಯೋದ್ರಿಂದ ನಮಗೆ ಮರವಾಯಿಗೆ ಚೆನ್ನಾಗಿ ಕೋಟ್ ಆಗ್ತದೆ. ಈ ಮಸಾಲ ಬೇಯುವಾಗ, ಬಾಯಿ ಓಪನ್ ಆಗುವಾಗ ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತದೆ ಈ ರೀತಿ ಮಾಡೋದ್ರಿಂದ. ಇದು ಬೇಗ ಬೇಯ್ತದೆ. ಸಾಲ್ಟ್ ಹಾಕಿಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು, ಬೇಗ ಬೇಯ್ತದೆ ಇದು. ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ಅದೇ ನೀರು ಬಿಟ್ಕೊಳ್ತದೆ. ನೋಡಿ ಇವಾಗ ಅದೇ ನೀರು ಬಿಟ್ಕೊಂಡಿದೆ. ದೊಡ್ಡ ಕಡಾಯಿ, ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೆಯದು. ಬಾಯಿ ಓಪನ್ ಆಗುವಾಗ ಅದು ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಚೆನ್ನಾಗಿ ಬೆಂದ ಮೇಲೆ ಮಾತ್ರ ಇದಕ್ಕೆ ನಾವು ಕೋಕೋನಟ್ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತದೆ. ನೋಡಿ ಎಲ್ಲ ಮಸಾಲ ಎಳ್ಕೊಂಡಿದೆ ಅದಕ್ಕೆ. ಕೋಕೋನಟ್ ಹಾಕಿದ ಮೇಲೆ ಬೇಕಾದರೆ ನಾವು ಸಾಲ್ಟ್ ಸರಿಯಾಗಿದೆ ಇಲ್ವೋ ಅಂತ ನೋಡ್ಬೋದು. ನಾನಿಲ್ಲಿ ಫ್ರೆಶ್ ಕೋಕೋನಟನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಕರಿಪತ್ತ ಜೊತೆಗೆ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ರೋಸ್ಟ್ ಮಾಡೋದ್ರಿಂದ ಒಂದು ಅರೋಮಾ ಒಳ್ಳೆ ಬರ್ತದೆ. ಇದಕ್ಕೆ ನಾವು ಶಹಾಜೀರ ಅಥವಾ ಜೀರಾ ಕೂಡ ಆ್ಯಡ್ ಮಾಡ್ಬೋದು ಗ್ರೈಂಡ್ ಮಾಡುವಾಗ. ನೋಡಿ ತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ, ಜಾಸ್ತಿ ಫೈನ್ ಪೌಡ್ರ್ ಮಾಡಬಾರ್ದು ಇದನ್ನು. ಇದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು, ಅಂದರೆ ಕುದೀಲಿಕ್ಕೆ ಬಿಡಬೇಕು ಅದನ್ನು. ಮಿಕ್ಸ್ ಮಾಡುವಾಗ ಡ್ರೈ ಅಂತ ಅನಿಸಿದರೆ, ತುಂಬ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಮಿಡ್ಲಿಗೆ ಬಿಸಿನೀರು ಹಾಕಬೇಕು. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು.
ಯಾಕೆಂದರೆ ಅದು ಮಿಕ್ಸ್ ಮಾಡಿದ ತಕ್ಷಣ ಆಫ್ ಮಾಡಬಾರ್ದು, ಬೇಗ ಹಾಳಾಗ್ತದೆ. ಆ ಥರ ಕೋಕೋನಟ್ ಹಾಕಿರ್ತೀವಲ್ಲ. ಹೆಚ್ಚಾಗಿ ಎಲ್ರಿಗೂ ಗೊತ್ತು ಮರವಾಯಿ ಸುಕ್ಕ ಹೇಗೆ ಮಾಡೋದು ಅಂತ. ಇದು ನಮ್ಮ ಈ ಕಡೆ ಬಾಯ್ಲ್ಡ್ ರೈಸ್ ಜೊತೆ, ಅಂದರೆ ಗಂಜಿ ಉಂಟಲ್ಲ, ಗಂಜಿ ಜೊತೆ ತಿಂತಾರೆ, ರಸಮು ದಾಲ್ ಜೊತೆ ಚೆನ್ನಾಗಾಗ್ತದೆ ಇದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್.